ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಫುರ್ಮಾಡ್. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಾತಿನ ವಾಗ್ಯುದ್ಧ ಬಲು ಜೋರಾಗಿತ್ತು. ಅದರಲ್ಲೂ ಇಡೀ ಮನೆ ಈ ವಾರ ಸಾಮ್ರಾಜ್ಯವಾಗಿ ಬದಲಾಗಿತ್ತು. ಸಾಮ್ರಾಜ್ಯದಲ್ಲಿ ಮಹಾರಾಜ, ಯುವರಾಣಿ ಮತ್ತು ಪ್ರಜೆಗಳೆಲ್ಲರೂ ಏಟಿಗೆ ಎದುರೇಟು ಎನ್ನೋ ಹಾಗೆ ಮಾತಿನ ಬಾಣಗಳನ್ನು ಬಿಡುತ್ತಿದ್ದರು. ವೈಯಕ್ತಿಕ ಟೀಕೆ ನಿಂದನೆ ಮಾಡಿದ್ದರು. ಅದರಲ್ಲೂ ಮಹಾರಾಜ ಉಗ್ರ ಮಂಜು ಮತ್ತು ವೈಲೆಂಟ್ ರಜತ್ ಮಧ್ಯೆ ದೊಡ್ಡ ಸಂಘರ್ಷ ನಡೆಯುತ್ತಿತ್ತು. ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಬಿಗ್ ಮನೆಗೆ ಬಂದ ಕಿಚ್ಚ ಸುದೀಪ್ ರಜತ್ಗೆ ಮತ್ತು ಮಹಾರಾಜ ಮಂಜುಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಮಂಜು ಮಹಾರಾಜ ಪಟ್ಟ ಅಲಂಕರಿಸಿದ ಬಳಿಕ ಉತ್ತಮ ಆಡಳಿತ ನಡೆಸುತ್ತಿದ್ದರು. ಆದರೆ ಯಾವಾಗ ಯುವರಾಣಿ ಪಟ್ಟದಲ್ಲಿ ಮೋಕ್ಷಿತ ಬಂದು ಕೂತರೋ ಅವಾಗಿನಿಂದ ಮಂಜು ಆಡಳಿತ ವೈಖರಿಯ ಪರಿ ಬದಲಾಯಿತು. ವೈಯಕ್ತಿಕವಾಗಿ ಮುಗಿಬೀಳಲು ಆರಂಭ ಮಾಡಿದರು. ರಜತ್ ಮತ್ತು ಮಹಾರಾಜ ಜೋರು ಕಿತ್ತಾಡಿಕೊಳ್ಳಲು ಶುರು ಮಾಡಿದರು. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಮನೆಗೆ ಬಂದ ರಜತ್ ಬಂದಾಗಿನಿಂದಲೂ ತಾನೊಬ್ಬ ಒಳ್ಳೆಯ ಆಟಗಾರ, ತನ್ನನ್ನು ಯಾರೂ ತಡೆಯಲು ಆಗುವುದಿಲ್ಲ, ಮನೆ ಮಂದಿಗೆ ಸರಿಯಾಗಿ ಆಟ ಬರಲ್ಲ, ನಿಮ್ಮನ್ನೆಲ್ಲ ಮನೆಗೆ ಕಳುಹಿಸೋದೇ ನನ್ನ ಗುರಿ ಎಂದೆಲ್ಲ ಹೇಳಿಕೊಳ್ಳುತ್ತಿದ್ದರು. ವೀಕೆಂಡ್ ದೊಡ್ಡ ಮನೆಗೆ ಸುದೀಪ್ ಬಂದಿದ್ದರು. ಹೀಗೆ ರಜತ್ ಅವರ ಕೆಲವೊಂದು ನೆಗೆಟಿವ್ ವಿಚಾರಗಳನ್ನು ಮಹಾರಾಜ ಮಂಜು ಸುದೀಪ್ ಗಮನಕ್ಕೆ ತಂದರು. ಈ ವಿಚಾರಕ್ಕೆ ಮಾತನಾಡಿದ ಸುದೀಪ್, ನೀವಿಬ್ಬರು ಹೇಳೋದೇ ಸುಳ್ಳೇ ಆಗಿದೆ ಎಂದರು. ಮುಂದುವರಿದು ಸುದೀಪ್ ಮಾತನಾಡುತ್ತಿದ್ದಾಗ ತಾನು ಮಾಡಿದ್ದು ಸರಿ ಎಂದು ವಾದ ಮಾಡುತ್ತಿದ್ದ ರಜತ್ಗೆ ಬೆಂಡೆತ್ತಿದ ಕಿಚ್ಚ, ಮನೆಯ ಇತರ ಮಂದಿ ಸರಿಯಾಗಿ ಆಡುತ್ತಿಲ್ಲ ಎಂದು ನಿಮ್ಮನ್ನ ಕಳುಹಿಸಿದ್ದಾರೆ ಎಂದು ಹೇಳುತ್ತೀರಿ. ಬಿಗ್ ಬಾಸ್ ನಿಮಗೆ ಇದನ್ನ ಹೇಳಿ ಕಳುಹಿಸಿದೆಯೇ? ಯಾರು ಚೆನ್ನಾಗಿ ಆಡುತ್ತಿಲ್ಲ ಎಂದು ನಿಮ್ಮನ್ನ ಕಳುಹಿಸಿರುವುದು ಬಿಗ್ ಬಾಸ್. ಯಾವ ನನ್ನ ಮಗ ನಿಮ್ಮನ್ನ ಒಳಗೆ ಕಳುಹಿಸಬೇಕಾದರೆ ಆ ಮಾತು ಹೇಳಿ ಎಂದು ಖಡಕ್ ಪ್ರಶ್ನೆ ಕೇಳಿದರು. ಸುದೀಪ್ ಪ್ರಶ್ನೆಗೆ ರಜತ್ ಸೈಲೆಂಟ್ ಆದರು. ಇದೇ ಚರ್ಚೆಯಲ್ಲಿ ಮಹಾರಾಜ ಮಂಜುಗೆ ಕೂಡ ಬುದ್ಧಿವಾದ ಹೇಳಿದ ಸುದೀಪ್, ಯಾರಾದರೂ ಏನೋ ಹೇಳುತ್ತಾರೆಂದರೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ರಜತ್ ಮಂಜು ಹೇಳುವುದನ್ನು ಕೂಡ ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಎಂದರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.